ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಜೈ ಭೀಮ್ ಚಾನಲ್. ಕೊಬ್ಬರಿ ಬೆಲ್ಲ ಇಟ್ಕೊಂಡು ಏನು ಮಾಡಕತ್ತೀನಪ್ಪ ಅಂತಂದ್ರೆ ಇವತ್ತು ಮೋದಕ ಮಾಡತ್ತೀನಿ ರೀ. ಗಣೇಶಿಗೆ ಪ್ರಿಯವಾದಂದ್ರೆ ಮೋದಕ ಭಾಳ ಇಷ್ಟ ಅಂತ್ರಿ, ಅದಕ್ಕೆ ಗಣಪತಿಗೆ. ಅದಕ್ಕೋಸ್ಕರ ಇದು 1 ಕಪ್ಪು ಬೆಲ್ಲ ತೊಗೊಂಡಿನಿ ರೀ. ಮೋದಕ ಮಾಡೋಕೆ ಏನೇನು ಪದಾರ್ಥ ಬೇಕಪ್ಪ ಅಂತಂದ್ರೆ ಹೇಳತ್ತೀನಿ ರೀ. ಇದು 1 ಕಪ್ಪು ಬೆಲ್ಲ ತೊಗೊಂಡಿನಿ ರೀ. ಇಂಥದ್ದು 1 ಕಪ್ಪಿಲೆ ಕೊಬ್ಬರಿ ತೊಗೊಂಡಿನಿ ರೀ. ಈ ಕೊಬ್ಬರಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಕೊಬ್ಬರಿ ಹರ್ಚೋ ಮನೇಲಿ ಇರ್ತೈತಲ್ಲ ರೀ, ಹಿಂಗೆ ಹರ್ಚ್ಕೋಬೇಕು ರೀ ಸಣ್ಣಗೆ. ಇಷ್ಟು ಸಣ್ಣಗೈತೆ ನೋಡಿರಿ, ಎಷ್ಟು ನೈಸ್ ಬಂದೈತಿ ಇಲ್ರಿ. ಹಿಂಗೆ ಹೆಚ್ಚಿಟ್ಕೋಬೇಕು ರೀ. ಇವೆರಡರ ಜೊತೆಗೆ ಒಂದು ತೊಗೊಬಿಡ್ಬೇಕು ರೀ ಇಂಗ್ರೀಡಿಯೆಂಟ್ಸ್. ಏನಪ್ಪ ಅಂತಂದ್ರೆ ಏಲಕ್ಕಿ 2 ಹಾಕ್ಕೊಂಡಿನಿ ರೀ. ಇವ್ನು 3 ಏನು ಮಾಡ್ಬೇಕಂದ್ರೆ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ಬೇಕು ರೀ. ಅಂದ್ರೆ ಅದು ತುಂಬಾಕ ಮೆತ್ತಗಾಗಿ ಮಸ್ತ್ ಆಕಾವ್ರಿ ಮೋದಕ. ಹಿಟ್ಟನ್ನು ನಾದಿಟ್ಕೊಂಡಿನಿ ರೀ. ಈಗ ಇದನ್ನು ಲೇಟ್ ಮಾಡೋದು ಬೇಡ, ಹಾಕ್ಕೊಂಬಿಡಂತಾರೆ ಜಾರಿಗೆ. ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡ್ವಿ ಅಂದ್ರೆ ಮಸ್ತ್ ಆಕೈತೆ ರೀ ಮೋದಕ. ಮಸ್ತ್ ಆಕ ಗಣಪತಿಗೆ ಭಾಳ ಇಷ್ಟ ಆಗ್ತದೆ. ಬೆಲ್ಲ ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋಣ್ರಿ. ನೋಡಿ ಹಾಕ್ಕೋಬೋದು ರೀ. ಬೆಲ್ಲ ಇಷ್ಟ ಹಾಕ್ಕೋಬೇಕಂತೇನಿಲ್ಲ, ಜಾಸ್ತಿ ತಿನ್ನೋರು ಉಕ್ಕಿ ಜಾಸ್ತಿ ಹಾಕ್ಕೊಂಡ್ರೆ ನಡಿತೈತೆ ರೀ, ಅದೇನು ಇದಾಗಂಗಿಲ್ಲ. ಈಗ ಏಲಕ್ಕಿ ಹಾಕ್ಕೊತೀನಿ ನೋಡಿರಿ. ಹಾಕ್ಕೊಂಡಿಲ್ರಿ, ಇದನ್ನು ಗ್ರೈಂಡ್ ಮಾಡ್ಕೊಂಬರಂದ್ರಿ. ನೋಡಿರಿ, ಗ್ರೈಂಡ್ ಮಾಡಿಂದ ಹಿಂಗೆ ಬಂದೈತೆ ರೀ. ಮಿಕ್ಸರ್ ಹಾಕಿಂದ ಹಿಂಗೆ ಕೊಡ್ಕೊಂಡಿರ್ತೈತೆ ರೀ. ಬೆಲ್ಲ ಕೊಬ್ಬರಿ ಎಲ್ಲ ಮಿಕ್ಸ್ ಆಗಿರ್ತೈತೆ ರೀ. ಏಲಕ್ಕಿ ಅದು ಇನ್ನೇನು ಮಾಡ್ಬೇಕಪ್ಪ ಅಂತಂದ್ರೆ ಹಿಂಗೆ ಉಂಡೆ ಮಾಡಿಟ್ಕೊಂಡು ಮೋದಕ ಮಾಡ್ದು ಅಷ್ಟೇ ರೀ. ಈಗ ಹಿಂಗೆ ಉಂಡೆ ಆಗ್ಬೇಕು ನೋಡ್ರಿ, ಅಂದ್ರೆ ಮೆತ್ತಗಾಕವ್ರಿ ಮೋದಕ. ತಿನ್ನೋಕೆ ಟೇಸ್ಟ್ ಆಗೈತೆ ರೀ. ಹಿಂಗೆ ಮಾಡ್ರಿ, ಹಿಂಗೆ ಆಗ್ಬೇಕು ರೀ. ಅಂದ್ರೆ ತುಂಬಾಕು ಈಜಿ ಆಗತ್ತೆ ರೀ. ಈಗ ಸ್ಟಾರ್ಟಿಂಗ್ ಮಾಡ್ತಿರ್ತೀರಲ್ರಿ, ಹಿಂಗೆ ಮಾಡಿರಿ. ಸಕ್ರೆನೂ ಹಾಕ್ತಾರೆ ರೀ, ಆದ್ರೆ ಸಕ್ಕರೆ ಹಾಕಿದ್ರೆ ಅದು ಉದುರು ಆಗ್ಬಿಡ್ತೈತಲ್ಲ ರೀ ಕೊಬ್ಬರಿ. ಅದು ಪ್ರಾಕ್ಟೀಸ್ ಇದ್ರೆ ಮಾಡ್ತಾರೆ ರೀ. ಈಗ ಫಸ್ಟ್ ಟೈಮ್ ಮಾಡೋರು ಇದ್ರಂದ್ರೆ ಬೆಲ್ಲನ ಹಾಕಿ ಮಾಡಿರಿ. ನೋಡಿರಿ, ಗ್ರೈಂಡ್ ಮಾಡ್ಕೊಂಡ್ವಲ್ರಿ, ಅವನ್ನ ಹಿಂಗೆ ಉಂಡೆ ಮಾಡ್ಕೊಳತ್ತೀನಿ ರೀ ನಾನು. ಒಟ್ಟು 11 ಮೋದಕ ಮಾಡ್ಬೇಕಂತ ಮಾಡೀನಿ ರೀ. ಎಷ್ಟಕ್ಕ ನೋಡೋಣ ರೀ. ಹಿಂಗೆ ಮಾಡಿಟ್ಕೊಂಡೆ ಅಂದ್ರೆ ಎಲೆ ಎಷ್ಟು ಬೇಕಷ್ಟು ಸಣ್ಣ ಲಟ್ಟಿಸ್ಕ್ಯಾಟ ಹಿಂಗಿಟ್ಟು ತುಂಬಕ್ಕೆ ಬರುತ್ತೆ ರೀ. ಇದನ್ನೊಂದು ಹಿಂಗಿಟ್ಟು ಸಕ್ಕರೆ ಹಾಕ್ಬಿಟ್ರೆ ಏನಾಗುತ್ತೆ ರೀ, ಅದು ಭಾಳ ಉದುರಾಗ್ಬಿಡ್ತೈತಲ್ಲ ರೀ, ಆ ಕಡೆ ಹೋಗುತ್ತೆ ರೀ. ಬ್ಯಾಲೆನ್ಸ್ ಇದು ಆಗಲ್ಲ ರೀ. ಅದಕ್ಕೆ ಎಲೆ ಒಳಗೆ ತುಂಬಾಕ ಆಗಂಗಿಲ್ಲ ರೀ. ಅದು ಪರ್ಫೆಕ್ಟ್ ಅಂದ್ರೆ ಈ ಥರ ಮಾಡ್ಬೇಕು ನೋಡಿರಿ. ಕೊಬ್ಬರಿ ಬೆಲ್ಲ ರೀ, ಕೊಬ್ಬರಿ ಬೆಲ್ಲ ಹಾಕಿದಂದ್ರೆ ಹಾಕೈತೆ ರೀ. ಇದೊಂದು ಸಣ್ಣದಾತು ರೀ. ಹದಿನಾಲ್ಕು ಆಗ್ಯಾವ ರೀ ಉಂಡೆ. 11 ಕೊಡ್ಬೇಕಂತ ಮಾಡೀನಿ ರೀ ಗಣಪತಿಗೆ. ಬರ್ರಿ, ಇಲ್ಲಿ ಲಟ್ಟಿಸ್ಕೊಂಡು ಮಾಡಿಬಿಡೋಣ ಮೋದಕ, ಲೇಟ್ ಮಾಡೋದು ಬೇಡ. ನೋಡಿರಿ, ಹಿಟ್ಟು ನಾದಾತೀನಿ ರೀ. ಹಿಂಗೆ ನಾದ್ಕೊಂಡು ಹುಳಿ ಹರ್ಕೋಬೇಕು ರೀ. ಎಷ್ಟು ಬೇಕಷ್ಟು ಹುಳಿ ಹರ್ಕೊಂಡ್ರೆ ಈ ಉಂಡೆ ತಕ್ಕ ನೋಡ್ಕೊಂಡು ಹರ್ಕೋಬೇಕು ರೀ. ಇದನ್ನು ಮಾಡಿಟ್ಟಿವಲ್ರಿ, ಇದ್ರ ತಕ್ಕ ನೋಡಿಕೊಂಡು ಹಿಟ್ಟು ಹರ್ಕೋಬೇಕು ರೀ. ಅದೇನಾಗಲ್ಲ ರೀ, ಹಿಟ್ಟು ಜಾಸ್ತಿ ಆಯ್ತಂದ್ರೂ ಮೋದಕ ಮಾಡಿ ಇದು ಮಾಡ್ತೀವಲ್ರಿ ಮೇಲೆ, ಆವಾಗ ಎಕ್ಸ್ಟ್ರಾ ಹಿಟ್ಟು ಬರುತ್ತೆ ರೀ ವಾಪಸ್ಸು. ಅದನ್ನು ನೋಡ್ಕೊಂಡು ಲಟ್ಟಿಸ್ಕೋಬೇಕು ನೋಡಿರಿ, ದಪ್ಪ ಆಗಬಾರ್ದ್ರಿ. ಇಲ್ಲಿ ಎಷ್ಟು ಹುಳಿ ಮಾಡ್ಕೊಂಬಿಡೋಣ್ರಿ. ಮಾಡಿಟ್ಕೊಡ್ರಿ ಹೆಂಗೆ ರೀ.
ಸ್ವಲ್ಪ ದೊಡ್ಡವಾಗಿ ಅನ್ಸುತ್ತೆ ರೀ ಹೋಳಿ. ನೋಡೋಣ ಹೆಂಗಾಗುತ್ತೆ ನೋಡಿ ಮಾಡೋಣ ರೀ. ಹಿಟ್ಟು ಸ್ವಲ್ಪ ಹಿಟ್ಟು ಹಚ್ಕೊಳಕ್ಕೆ ತೊಗೊಂಡೀನಿ ರೀ. ರೌಂಡಲ್ಲಿ ಲಟ್ಟಿಸ್ಕೋಬೇಕು ರೀ. ಅದಕ್ಕೆ ಎಣ್ಣೆ ಒಳಗೂ ಕರಿಯಕ್ಕೆ ಬರುತ್ತೆ ರೀ. ಕೆಲವೊಬ್ಬರು ಎಣ್ಣೆ ಒಳಗೆ ಕರೆದು ಮಾಡ್ತಾರೆ, ಕೆಲವೊಬ್ಬರು ಕುಚ್ಚಿದ್ದು ಮಾಡ್ತಾರೆ. ನೀರು ಅಂದ್ರೆ ಬಿಸಿ ನೀರಿಟ್ಟು ಅವು ಓದಾಡಕತ್ತಿರ್ತಾವಲ್ಲ ಯಾವಾಗ ಇದನ್ನು ಮಾಡಿಬಿಡ್ತಾರೆ. ಕುಚ್ಚಿದ ಮೂಲಕನೂ ಮಾಡ್ತಾರೆ. ಇಷ್ಟ ನೋಡಿರಿ, ಇಷ್ಟು ಮಾಡಿಕೊಂಡು ಇದನ್ನು ಇಟ್ಕೋಬೇಕು ರೀ. ಇಟ್ಕೊಂಡು ಅಷ್ಟೇ ಕೂಡಿಸ್ಕೋಬೇಕು ರೀ. ಇಲ್ಲೇ ಒಂದು ಸ್ವಲ್ಪ ದಪ್ಪಕ್ಕಿರ್ತೈತೆ ರೀ ಅದು. ಇದನ್ನು ನೋಡಿ ತಕ್ಕೋಬೇಕು ರೀ. ಯಾಕಂದ್ರೆ ಈ ಕರಿದಾಗಲಿ ಬೇರೆ ಮೇಲೆ ಮಾಡೋದಾಗಲಿ ಇದು ದಪ್ಪ ಇತ್ತಂದ್ರೆ ಅದು ಹಸಿ ಇರ್ತೈತೆ ರೀ ಒಳಗೆ. ಭಾಳ ದಪ್ಪ ಉಳಿತಂದ್ರೆ ನೋಡಿರಿ. ಇಷ್ಟು ಹಿಟ್ಟು ಎಕ್ಸ್ಟ್ರಾ ಐತ್ರಿ ಇದು. ಜಾಸ್ತಿ ಜಗ್ಗಿದ್ರೆ ಹಿಂಗೆ ಬಾಯ್ಬಿಡುತ್ತೆ ರೀ. ಸ್ವಲ್ಪ ಅಲ್ಲಿ ಇದು ಮಾಡ್ಕೊಂಡ್ಬಿಡ್ಬೇಕು ರೀ. ಇಷ್ಟ ನೋಡಿರಿ ಮೋದಕ ಕಾಣತ್ತೆ ರೀ. ಇಷ್ಟ ರೀ. ಸ್ವಲ್ಪ ಎಲೆ ತಳಗನ ಮಾಡ್ಕೋಬೇಕು ರೀ. ಇದನ್ನು ಸ್ವಲ್ಪ ಹಿಂಗೆ ಸೇಪ್ ಬರ್ತೈತೆ ರೀ. ರೌಂಡಾಗಿ ಸೇಪ್ ಬರ್ಬೇಕಂದ್ರೆ ಹಂಗೆ ಮಾಡ್ಬೇಕು ರೀ. ಇದು ಕೈಲಿ ಮಾಡ್ಕೊಳ್ಳೋದು ನಿಮ್ಗೆ ಏನಾರು ಕಷ್ಟ ಆತಂದ್ರೆ ಮೋದಕದ ಮಣಿ ಸಿಗ್ತಾವೆ ರೀ, ಪ್ಲಾಸ್ಟಿಕ್ಕಿನವು. ತೊಗೊಂಬಂದು ಮಾಡಿರಿ. ಮಾಡಿ ನೋಡಿರಿ ಹಂಗಾಗೈತೆ ಅಂತಂದು ಕಾಮೆಂಟ್ ಮಾಡಿ ಹೇಳ್ರಿ. ಯಾರ್ಯಾರು ಈಗ ನೋಡತ್ತೀರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಇಷ್ಟ ನೋಡಿರಿ. ನೋಡಿರಿ ಇಷ್ಟಾಗ್ಯಾವ ಮೋದಕ. ಎಣ್ಣೆ ಕರಿ ಹಾಕ್ತೀನಿ ರೀ. ನೋಡಿರಿ ಎಣ್ಣೆ ಕಾಯಿ ಹಾಕಿಟ್ಟೀನಿ ರೀ. ಅದೈತೆ ರೀ ಈಗ ಎಣ್ಣೆ. ನೋಡಿರಿ ಎಣ್ಣೆ ಕಾದೈತಿ. ಮೋದಕ ಬಿಡ್ತೀನಿ ಒಂದೊಂದು. ನೋಡಿರಿ ಯಾಕತ್ತಾವ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು ರೀ. ಒಂದು ಮಸ್ತ್ ಹಾಕಂತ ನೋಡಕ್ಕೆ ನೋಡಿರಿ ಸ್ವಲ್ಪ ಬರಾಕತ್ತಾವ. ಯಾವಾಗ ಹಚ್ಕೊಂತಾನೆ ಇರ್ಬೇಕು ರೀ. ಇರ್ಲಿಕ್ಕಂತ ಬಚ್ಚಿ ಬಿಡ್ತಾರೆ ರೀ. ಅದು ಎಷ್ಟು ತನಕ ಅಂತ
ಬ್ರೌನ್ ಕಲರ್ ಮಸ್ತ್ ಬಂದರೆ ತಗೊಂಡು ಬಿಡೋಣ್ರಿ. ಮೀಡಿಯಮ್ ಫ್ಲೇಮಿಗೆ ಒಂದು ಹಾಗೆ ಹಾಕತ್ತೀನಿ ರೀ. ಅಂದ್ರೆ ಎಣ್ಣೆ ಏನಾರು ಇದ್ರೆ ಹಿಡ್ಕೊಂಡ್ಬಿಡುತ್ತೆ ರೀ. ನೋಡಿರಿ ಈ ಥರ ಆಗ್ಯ ನೋಡಿರಿ ಮೋದಕ. ಇಡಿಲ್ಲ ರೆಡಿ ಮಾಡಿ ಸಿಗ್ತೀನಿ ರೀ ವಾಪಸ್ಸು.